ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಬಿಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಬ್ರಾಹ್ಮಣ ಸಮಾಜ ಮತ್ತು ವಿಶ್ವಕರ್ಮ ಮುಖಂಡರಿಂದ ಪ್ರತಿಭಟನೆಗಳಾಗ್ತಾ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ರ್ಯಾಲಿ ಮೂಲಕ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿರುದ್ಧ ಕ್ರಮ ಆಗಬೇಕು. ಪ್ರತಿಭಟನೆಯಲ್ಲಿ ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಏನಿದ್ದ ಆತ ಕೂಡ ಭಾಗಿಯಾಗಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ನ್ಯಾಷನಲ್ ಇಶ್ಯೂ ಆಗ್ತಾ ಇದೆ ಈ ಪ್ರಕರಣ. ಮತ್ತು ಈ ಧಾರ್ಮಿಕ ಕಿರುಕುಳ ಅಲ್ಲದೆ ಇನ್ನೇನು? ಬಹುಸಂಖ್ಯಾತರು ಇರುವಂತಹ ದೇಶದಲ್ಲಿ ಪರೀಕ್ಷೆ ಹೆಸರಲ್ಲಿ ಇಂಥದ್ದೆಲ್ಲ ಮಾಡೋದಕ್ಕೆ ಅವಕಾಶ ಇದೆಯಾ? ಪ್ರಶ್ನೆ ಇದೆ. ಸರ್ಕಾರದ ತಪ್ಪಿನಿಂದ, ಅಲ್ಲಿದ್ದಂತಹ ಅಧಿಕಾರಿಗಳ ತಪ್ಪಿನಿಂದ ನಮ್ಮ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರೆದಿಲ್ಲ. ಅದಕ್ಕೆ ಯಾರು ಹೊಣೆ? ಅದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ, ನೇರವಾಗಿ ಜಿಲ್ಲಾಡಳಿತ ಹೊಣೆ ಅಂತೇಳಿ ನಾನು ಹೇಳ್ತೇನೆ. ಬೀದರ್ನಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಕಾರಣ ಇದೇ ಭಾಗದಲ್ಲೇ ಆ ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಏನೇನೋ ರೀಸನ್ಗಳನ್ನು ಕೊಟ್ಟರು, ತಲೆಬುಡ ಇಲ್ಲದಂತಹ ರೀಸನ್ಗಳನ್ನು ಕೊಟ್ಟರು. ಆತನ ನಂಬಿಕೆ ಜೊತೆಗೆ ಆಟ ಆಡೋ ಕೆಲಸ, ಆತನನ್ನು ಮಾನಸಿಕವಾಗಿ ಕುಗ್ಗಿಸೋ ಕೆಲಸ ಎಲ್ಲ ಆಯಿತು. ಈಗ KEನವರು ಏನೇ ಹೇಳ್ಬೋದು, ಸರ್ಕಾರದಿಂದ ಏನೇ ಸಬೂಬ್ಗಳು ಸಿಗ್ಬೋದು, ಬಟ್ ಆತ ಅನುಭವಿಸಿದಂತಹ ಕಷ್ಟ ಅಥವಾ ಕಿರುಕುಳ ಆ ಸಂದರ್ಭಕ್ಕೆ ಆತ ಡಿಸರ್ವಿಂಗ್ ಇದ್ನ ಅಂತ ಕೇಳಿದ್ರೆ ಇಲ್ಲ. ಪರೀಕ್ಷಾ ವಂಚಿತ ವಿದ್ಯಾರ್ಥಿ ತಾಯಿ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರದ್ದು ಪ್ರತಿರೋಧ ಈ ರೀತಿ ಕಾಣಿಸ್ತಾ ಇದೆ. ವಿದ್ಯಾರ್ಥಿಯ ಕನಸು ನುಚ್ಚುನೂರು ಮಾಡಿದಂತಹ ಆ ವ್ಯವಸ್ಥೆ ವಿರುದ್ಧ ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇರೋದು. ಆತನ ಕನಸು, ಆತನ ಶ್ರಮವನ್ನ ಬಲಿ ಕೊಟ್ಟಂತಹ ಸಿಬ್ಬಂದಿಗಳು ಮತ್ತು ಯಾರ್ಯಾರು ಇದರ ಹಿಂದೆ ಸೇರಿದ್ದಾರೋ ಅವರೆಲ್ಲರ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನೋದು ಈ ಪ್ರತಿಭಟನಾ ರ್ಯಾಲಿಯ ಉದ್ದೇಶ ಆಗ್ತಾ ಇದೆ. ಈಗಾಗಲೇ KEA ಹೇಳ್ತಾ ಇದೆ, ನ್ಯಾಯ ಕೊಡಿಸ್ತೀವಿ ನಾವು, ಮತ್ತೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ನಾವು ಅಂತ.